ಓಕೆ ಕೊಟ್ಕೊಳ್ಳಿ. ಮೂರನ್ನು ಒಂದೊಂದು ನಾಲ್ಕನ್ನು ಒಂದೊಂದು ಇಟ್ಕೊಳ್ಳಿ. ಫೋಟೋ ತೋರಿಸಿ. ಫೋಟೋ ಅದೇ ಕೊಡಿ ಅಕ್ಕ. ಓಕೆ, ಫೋಟೋ ತೋರಿಸಿ. ಇಟ್ಕೊಳ್ಳಿ ನಾನು ಎಲ್ಲ ಒಂದು ಸೈಡ್ ಬನ್ನಿ. ಕೊಡಿ. ನೆಕ್ಸ್ಟ್ ಕೊಡಿ. ಓಕೆ, ಅದೆಲ್ಲ ವಿಡಿಯೋ ಮಾಡ್ಕೊಂಡು ನಾವು ಕರುನಾಡು ಲಾರಿ ಚಾಲಕರ ಪರಿಷತ್ನ ಗೌರವಾಧ್ಯಕ್ಷ ಕಮರಳ್ಳಿ ಲೋಕೇಶ್ ಮಾತಾಡ್ತಿರೋದು. ಇವತ್ತು ಏನು ವಿಶೇಷ ಅಂದರೆ KPCC ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ರಾಜ್ಯ ಅಭಿಮಾನಿಗಳ ರಾಜ್ಯಾಧ್ಯಕ್ಷರು ಆದಂಥ ನಾಗೋಲ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ನಮ್ಮ ನಾಗೋಲದ ಸಿ ನರೇಂದ್ರಣ್ಣನವರ ಹುಟ್ಟುಹಬ್ಬ ಇರೋದ್ರಿಂದ ನಾವು ಅವರ ಅನುಪಸ್ಥಿತಿಯಲ್ಲಿ, ಅವರು ಎಲ್ಲೋ ಬೇರೆ ಕಡೆ ಹೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು KR ಹಾಸ್ಪಿಟ್ಲು ಏನು ರೋಗಿಗಳವ್ರೆ, ಯಾರು ಪೇಷಂಟ್ ಅವ್ರಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ, ಅವ್ರು ಹಣ್ಣು ಹಂಪಲ ವಿತರಣೆ ಮಾಡಿ ತಿಂದು ಅವರು ನಮ್ಮ ಸಿ ನರೇಂದ್ರಣ್ಣವ್ರಿಗೆ ಹಾರೈಸ್ತಾರೆ ಅನ್ನೋದು ದೃಷ್ಟಿಕೋನದಿಂದ ಆ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ. ಮತ್ತು ಅವರು ನಮ್ಮ ನರೇಂದ್ರಣ್ಣವ್ರದ್ದು ಏನಂದರೆ ಯಾವುದೇ ಜಾತಿ ಜನಾಂಗಕ್ಕೆ ಬೆಳೆದವರಲ್ಲ, ಯಾವುದೇ ದೊಡ್ಡ ಸ್ಥಿತಿ ತೋರಿಸಲ್ಲ. ಯಾವ ಒಬ್ಬ ಪ್ರೀತಿ ಬಡ ಹುಡುಗ ಬಂದರೂ ಹೆಗಲ ಮೇಲೆ ಕೈ ಹಾಕೊಂಡು ಏನಪ್ಪ ನೀನು ಕಷ್ಟ ಸುಖ ಅಂತ ಕೇಳೋದ್ರಿಂದ ನಾವು ಕರುನಾಡು ಲಾರಿ ಚಾಲಕ ಪರಿಷತ್ತು ಮತ್ತು ಕರುನಾಡು ಸುವರ್ಣ ಕರ್ನಾಟಕ ವೇದಿಕೆ ಮತ್ತು ನಮ್ಮ ಇಲ್ಲಿ ಇರೋದು ನಮ್ಮ ಲಾರಿ ದೊಡ್ಡಸ್ವಾಮಿಯವರು, ನಮ್ಮ KB ಅವರ ಇಸ್ಕಾಂಡ್ ನಾಯಕರು ಮತ್ತು ನಮ್ಮ ಬೀರುಣಿ ನಾಗಣ್ಣವರು ಮತ್ತು ನಮ್ಮ ಮಂಜುಳಮ್ಮರ ಎಲ್ಲ ಸಮ್ಮುಖದಲ್ಲಿ ಅವ್ರಿಗೆ ನಾವು ಶುಭ ಕೋರ್ತಾ ಅವ್ರಿಗೆ ಇನ್ನೂ ರಾಜಕೀಯದಲ್ಲಿ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತು ಎತ್ತರಕ್ಕೆ ಬೆಳೆಯಲಿ ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಇವತ್ತು ಹಣ್ಣು ಹಂಪಲವನ್ನು ವಿತರಣೆ ಮಾಡ್ತೀವಿ. ಇನ್ನು ಎತ್ತರಕ್ಕೆ ಬೆಳೆದ ರಾಜಕೀಯದಲ್ಲಿ ಎತ್ತರಕ್ಕೆ ಒಂದು ಬಡ ಬಗ್ರ ಒಂದು ಹಿತರಕ್ಷಣೆಗೆ ಅವರಿಗೆ ಕ್ಷೇಮವಾಗಿರಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.
ಮಾತಾಡಬೇಕು. ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾಧ್ಯಕ್ಷರು ಮಂಜುಳಾ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮದೇ ಮೈಸೂರು ನಾಗವಾಲ ತಾಲೂಕಿನ ನಾಗವಾಲ ಗ್ರಾಮದ ನರೇಂದ್ರಣ್ಣವರು, ಅವರು ಕಾಂಗ್ರೆಸ್ ಲೀಡ್ರು ಮತ್ತು ನಾಗವಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು KPPC ಪ್ರಧಾನ ಕಾರ್ಯದರ್ಶಿಗಳು. ಹೆಚ್ಚಿನ ಹೋರಾಟದಲ್ಲಿ ಮತ್ತು ಈ ಕಾಂಗ್ರೆಸ್ಸಲ್ಲಿ ಹೆಚ್ಚಾಗಿ ಒಂದು ನಮ್ಮ ಭಾಗದಲ್ಲಿ ಗುರುತಿಸ್ಕೊಂಡಿರುವಂಥ ಹಿರಿಯ ಮುಖಂಡರು. ಇವ್ರಿಗೆ ಯಾವುದೇ ಜಾತಿ ಜನಾಂಗದಾಗಲಿ ಯಾವುದೇ ಒಂದು ಕಷ್ಟ ಅಂತ ಹೇಳ್ಕೊಳಕ್ಕೆ ಹೋಗಲಿ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಎಲ್ಲದರಲ್ಲೂ ಇವರು ಮುಂಚೂಣಿಯಲ್ಲಿ ಜನಗಳಿಗೆ ಹೆಲ್ಪ್ ಮಾಡ್ಕೊಂಡು ಒಂದು ನಾಯಕತ್ವ ಬೆಳೆಸ್ಕೊಂಡಿರುವಂಥ ಈ ನರೇಂದ್ರನವ್ರಿಗೆ ಇವತ್ತು ಅವರು ಇಲ್ಲದೇ ಇರೋ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಇವರು ನಮ್ಮ ಲೋಕೇಶ್ ಅಂತ ಅವರು ಇದೇ ಥರ ನಾವು ನಾಳೆ ಬರ್ತಡೇ ಮಾಡಬೇಕು ಸರ್ದು, ಹಿಂಗೆ KR ಹಾಸ್ಪಿಟ್ಲಿಗೆ ಕೊಡಬೇಕು, ಬನ್ನಿ ಮೇಡಮ್ ನೀವು ನಿಮ್ಮ ಇದರಲ್ಲಿ ಮಾಡೋಣ ಅಂತಂದಕ್ಕೆ ನಾವು ಇವ್ರಿಗೆ ಒಂದು ಶುಭ ಕೋರಿ ಈ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇವ್ರಿಗಿರಲಿ, ಇನ್ನೂ ಹೆಚ್ಚಾಗಿ ಇವ್ರಿಗೆ ರಾಜಕೀಯ ಭವಿಷ್ಯ ಬೆಳೀಲಿ ಅಂತ ನಮ್ಮ ಈ ಎಲ್ಲ ತಂಡದಿಂದ ನಮ್ಮ ಎಲ್ಲ ಒಂದು ಸಂಘಟನೆಯಿಂದ ಶುಭ ಕೋರೋಕ್ಕೆ ಇಷ್ಟಪಡ್ತೀವಿ. ಏನೇನು ಕೊಡ್ತಾ ಇದ್ದೀವಿ ನಾವು ಈಗ ನೋಡಿ ನಮ್ಮ ಕೈಲಾದದ್ದು ಅಂದರೆ ಬಾಳೆಹಣ್ಣು ಮತ್ತು ಮೂಸಂಬಿ ಮತ್ತು ಸೇಬು ಮತ್ತು ದಾಳಿಂಬೆ ಹಣ್ಣು ಇದನ್ನು ಕೊಟ್ಟು ಒಟ್ಟು ಎಷ್ಟು ಪೇಷಂಟ್ ಕೊಡಬೇಕು ಅಂತ ಸುಮಾರು ಒಂದು 100 ಜನ 150 ಜನ ತನಕ ಕೊಡಬೇಕು ಅಂದ್ಕೊಂಡಿದ್ದೀವಿ. ಈ ಹಣ್ಣಿಂದ ಆರೋಗ್ಯಕರವಾದ ಇದು ರೋಗಿಗಳಿಗಾಗಲಿ ಆ ರೋಗಿಗಳು ಅವ್ರನ್ನ ಆರಿಸಿ ಇನ್ನೂ ಅವ್ರಿಗೆ ಹೆಚ್ಚಿನ ಆಯುಷ್ಯ ಕೊಡಲಿ ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ. ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂತಂದರೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ, ಇದನ್ನು ವಿಭಿನ್ನವಾಗಿ ಮಾಡ್ಕೋತಾ ಇದ್ದೀರಲ್ಲ? ವಿಭಿನ್ನವಾಗಿ ಮಾಡ್ತಾರೆ ಅಂತಂದರೆ ಎಲ್ಲ ಅವ್ರವ್ರ ಒಂದು ದೃಷ್ಟಿಕೋನದಲ್ಲಿ ಮಾಡ್ತಾರೆ. ನಾವು ಮಾಡೋದೇನೆಂದರೆ ನಾವು ₹1 ಖರ್ಚು ಮಾಡಿದ್ರು ಅದೊಂದು ಲೆಕ್ಕ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಿಂದ ಈ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕರವಾದದ್ದು ಖುಷಿ ಪಡ್ತಾರೆ ರೋಗಿಗಳು. ಅವ್ರು ಖುಷಿ ಪಟ್ಟರೆ ಅವ್ರಿಗೂ ಅರ್ಸೋಕ್ಕೆ ಅವ್ರು ನಮಗೆ ಗೊತ್ತಿಲ್ಲದಂಗೆ ಅರ್ಸ್ತಾರೆ, ಅಯ್ಯೋ ಯಾರೋ ಹಣ್ಣು ಕೊಟ್ರಪ್ಪ ಅವರು ಚೆನ್ನಾಗಿರಲಿ 100 ಕಾಲನ್ನು. ಈ ಒಂದು ಇದನ್ನು ನಮ್ಮ ಲೋಕೇಶ್ ಅವರು ಆರಿಸ್ಕೊಂಡ್ರು. ಆದರೆ ಅವರ ಇದರಿಂದ ಮೇಲೆ ಒಂದು ಪ್ರೀತಿ ವಿಶ್ವಾಸದಿಂದ ಬಂದು ನಾವು ಆ ಕೆಲಸನ ಮಾಡ್ತಾಯಿದ್ದೇವೆ ಸರ್. ಥ್ಯಾಂಕ್ ಯು.